ಇವಾಗ ನಾವೆಲ್ಲರೂ ನೇಮಕಾತಿಗಳು ಶುರುವಾಗ್ತಾ ಇಲ್ಲ ಅಂತೇಳಿ ಹೋರಾಟಗಳು ಮಾಡೋದು ಇದೆಲ್ಲ ಮಾಡ್ತಾ ಇದೀವಲ್ಲ. ಸೊ ಇದು ಯಾಕೆ ಈ ರೀತಿ ಆಗಿದೆ, ಇದಕ್ಕೆ ಮೂಲ ಕಾರಣ ಏನು ಅಂತ ನನಗೆ ಇತ್ತೀಚೆಗೆ ವಿಧಾನಸೌಧ ವಿಧಾನಸೌಧದ ಹಲವಾರು ಕಚೇರಿಗಳಲ್ಲಿ ಕೂತ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ಪಡೆದಾಗ ನನಗೆ ಅರ್ಥ ಆದಂಥ ರಿಯಾಲಿಟಿ. ಕೆಲವೊಂದಿಷ್ಟು ಈಗ ಆಡಳಿತ ಪಕ್ಷದ ಸಚಿವರು ತಮ್ಮ ಸ್ವಪ್ರತಿಷ್ಠೆಗಾಗಿ ಈ ನೇಮಕಾತಿಗಳನ್ನು ಬಲಿ ಕೊಡ್ತಾ ಇದ್ದಾರೆ. ಇದಂತೂ ಸ್ಪಷ್ಟವಾಗಿದೆ. ಅವರಿಗೆ ಏನು ಲಾಭ ಇದೆಯೋ ಗೊತ್ತಿಲ್ಲ, ಅಥವಾ ಯಾವ ರೀತಿಯಾದಂಥ ತಮ್ಮ ಸ್ವ ಹಿತಾಸಕ್ತಿ ಸ್ವಾರ್ಥ ಸಾಧನೆ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಒಳ ಮೀಸಲಾತಿ ಅನ್ನೋ ವಿಷಯ ನಿಜಕ್ಕೂ ಕೂಡ ನೇಮಕಾತಿಗಳಿಗೆ ಯಾವುದೇ ರೀತಿ ಅಡ್ಡಿಯನ್ನು ಮಾಡಿಲ್ಲ. ಅಡ್ಡಿ ಮಾಡ್ತಾ ಇರೋದು ಸರ್ಕಾರದ ಒಳಗಿರುವಂಥ ಕೆಲವು ಸಚಿವರು. ಇಷ್ಟೊತ್ತಿಗಾಗಲೇ PC ನೋಟಿಫಿಕೇಶನ್ ಆಗಬೇಕಾಗಿತ್ತು, ಅದನ್ನು ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಆಯಿತಾ, ಗೃಹ ಸಚಿವರು ಅವರಿಗೆ ಏನಿದರಲ್ಲಿ ಸ್ವ ಹಿತಾಸಕ್ತಿ ಇದೆಯೋ ಗೊತ್ತಿಲ್ಲ. ಆ್ಯಂಡ್ ಶಿಕ್ಷಣ ಸಚಿವರು ಕೂಡ ಅಷ್ಟೇ. ಇಲ್ಲಿ ಸರ್ಕಾರ ಮಾಡ್ತಾ ಇರುವಂಥ ತನ್ನ ಒಣ ಪ್ರತಿಷ್ಠೆಗಾಗಿ ಮಾಡ್ತಾ ಇರುವಂಥ ಜಗಳದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ಅಲ್ಲಿ ಬೀದಿಗೆ ಬಿದ್ದಿದೆ. ದಿನನಿತ್ಯ ಎಷ್ಟು ಜನ ನನಗೆ ಖರೆ ಮೆಸೇಜ್ ಮೂಲಕ ಕೆಲವು ರೆಸ್ಯೂಮ್ ಕಳಿಸ್ತಾರೆ. ಎಲ್ಲಾದರೂ ಅಟ್ಲೀಸ್ಟ್ ಖಾಸಗಿ ಕೆಲಸ ಆದರೆ ಇದ್ರೆ ಹೇಳಿ ಅಣ್ಣ, ಹೋಗ್ತೀವಿ, ಊಟಕ್ಕೂ ಕಷ್ಟ ಆಗ್ತದೆ. ಬೆಳಗ್ಗೆ 7 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ನಾವು ತಿಂಡಿ ತಿಂದರೆ ರಾತ್ರಿ 7 ಗಂಟೆಗೆ ಊಟ ಮಾಡ್ತೀವಿ. 2 ಹೊತ್ತು ಕೂಡ ಊಟ ಮಾಡ್ಕೊಂಡು ಓದ್ತಾ ಇದ್ದೀವಿ. ಅಷ್ಟು ಕಷ್ಟ ಆಗ್ತಾ ಇದೆ. ಲೈಬ್ರರಿಗಳಿಗೆ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಈ ನೋವುಗಳು, ಈ ಬಡ ಮಕ್ಕಳ ಒಂದು ಕಣ್ಣೀರಿನ ಶಾಪ ನಿಮಗೆಲ್ಲ ತಟ್ಟದೇ ಇರಲ್ಲ. ನೋಡಿ, ನಿನ್ನೆ ಕೂಡ ಈ ವಿಷಯದ ಬಗ್ಗೆ ನಾನೊಂದು ಚರ್ಚೆಯಲ್ಲಿ ನೋಡಿದೆ. ಏನು ಅಂತಂದರೆ, ಅಡ್ವೊಕೇಟ್ ಅರುಣ್ ಕುಮಾರ್ ಅಂತೇಳಿ, ಈಗ ಅವರು ಕೂಡ ದಲಿತ ಸಮುದಾಯದವರು, ಈ ಒಳ ಮೀಸಲಾತಿ ವಿಷಯವಾಗಿ ಹೇಳ್ತಾರೆ. ನೋಡಿ, ಜನರಲ್ ಮತ್ತು ST ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಹೆಸರು ಹೇಳ್ಕೊಂಡು ಸರ್ಕಾರದವರು ಮನಸ್ಸು ಮಾಡಿದ್ರೆ ಸರ್ಕಾರ ಹೆಂಗೆ ಬೇಕಾದ್ರೆ ರೆಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಪದೇ 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 ಪೋಸ್ಟ್ಪೋನ್ ಮಾಡ್ತಾ ಇರೋದು ಸ್ಪಷ್ಟವಾಗಿ ಸರ್ಕಾರದ ಹಿತಾಸಕ್ತಿಯನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರು ಅವರು. ಆ್ಯಂಡ್ ಇನ್ನೊಂದು ಸಚಿವ ಸಂಪುಟ ಸಭೆ, ಅಲ್ಲಿ ನಮ್ಮ ರಾಜ್ಯದ DCM ಅವರು, ಉಪಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ಜಸ್ಟ್ ರಾತ್ರಿ ಒಂದು ಮೀಟಿಂಗ್ ನಡೀತಾ ಇರುವಾಗ ಹೇಳ್ತಾರೆ, ಒಳ ಮೀಸಲಾತಿ ಇದಾದರೆ ಇದು ಬೆಳಗ್ಗೆವರೆಗಾದರೂ ಚರ್ಚೆ ಮುಗಿಯಲ್ಲ, ಸೊ ನಾನು ಎದ್ದು ಹೋಗ್ತೀನಿ ಅಂತ. ನಿಮ್ಮನ್ನು ಎದ್ದು ಹೋಗೋದಕ್ಕೆ ಈ ರಾಜ್ಯದ ಜನ ಆಯ್ಕೆ ಮಾಡಿ ಇಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿರೋದು. 3 ವರ್ಷದಿಂದ ಯಾವುದೇ ನೇಮಕಾತಿಗಳಿಲ್ಲದೆ ರಾಜ್ಯದ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ಗಳು ಕೂಡ ಎಷ್ಟು ಹೊತ್ತು ಕೂತ್ಕೊಂಡಿದ್ದಾರೆ ಹೇಳಿ? 3 ವರ್ಷದಿಂದ ಕೂತಿದ್ದಾರೆ. ಅವರ ನೋವಿಗಿಂತ 1 ತಾಸು ನೀವು ಆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತಂದರೆ, ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿಕೊಟ್ಟಿದ್ದೀರಾ, ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ, ಹಣ ಮಾಡಿಟ್ಟಿದ್ರೆ ಅವ್ರು ಆರಾಮಾಗಿದ್ದಾರೆ. ಬಡವರ ಮಕ್ಕಳು ಒಂದು ಉದ್ಯೋಗ ಪಡೆಯೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ. 2 ಬಾರಿ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟಕ್ಕಾಗಿ, ಅವಕಾಶಕ್ಕಾಗಿ ಉಪ್ಪಾರಪೇಟೆ ಠಾಣೆಗೆ ಅವಕಾಶಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ. 21ನೇ ತಾರೀಕು ಕೇಳಿದ್ವಿ, 17ನೇ ತಾರೀಕು ಕೊಡಿ ಎಂದೆ, ಅದಕ್ಕೂ ಕೂಡ ಇಲ್ಲ. 21ನೇ ತಾರೀಕಿಗೂ ಕೂಡ ಅವಕಾಶ ಕೊಡೋಕೆ ರೆಡಿ ಇಲ್ಲ. ಕೇಳಿದ್ರೆ ಸ್ಥಳಾವಕಾಶ ಇಲ್ಲಂತೆ. 21ನೇ ತಾರೀಕು ಫ್ರೀಡಮ್ ಪಾರ್ಕಿಗೆ ಹೋಗಿ ನೋಡ್ತೀವಿ ಇಷ್ಟು ಹೋರಾಟಗಳು ನಿಗದಿಯಾಗಿದೆ ಅಂತ. ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಕೂಡ ಸರ್ಕಾರ ಹೆಂಗೆ ಹೋರಾಟಗಳನ್ನು ಹತ್ತಿಕ್ತಾ ಇದೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇದೆ ನಮ್ಮ ಮುಂದೆ. ನೋಡಿ, ಒಂದು ವಿಷಯ ಸ್ಪಷ್ಟ. ಈಗಾಗಲೇ ರೈತ ಸಂಘದ ಮೂಲಕ ಬಹುದೊಡ್ಡ ಹೋರಾಟಕ್ಕೆ ಕರೆ ಕೊಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ನಾನು ಟೆಲಿಗ್ರಾಮ್ ಲಿಂಕ್ ಕೂಡ ಹಾಕಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಸೊ ಅಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಈಗಾಗಲೇ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿದ್ದಾರೆ. ಇಲ್ಲ ಅಂತಂದರೆ ಈ ಸರ್ಕಾರ, ಈ ಭಂಡ ಸರ್ಕಾರ ಬೇಕು ಅಂತಾನೆ ನೇಮಕಾತಿಗಳನ್ನು ಮುಂದೂಡುವಂಥದ್ದು. ಬೇಕು ಅಂತಾನೆ, ಅದಕ್ಕೆ ಕಾರಣಗಳೇ ಇಲ್ಲ. ಒಳ ಮೀಸಲಾತಿ ಅನ್ನೋದು ಒಂದು ನೆಪ ಅಷ್ಟೇ. ನಿಜಕ್ಕೂ ಮನಸ್ಸು ಮಾಡಿದರೆ ಅದನ್ನು 6 ತಿಂಗಳಲ್ಲಿ ಕ್ಲಿಯರ್ ಮಾಡಿ ರೆಕ್ರೂಟ್ಮೆಂಟ್ ಮಾಡ್ಬೋದಿತ್ತು. ಇವರು 3 ವರ್ಷ ಅದನ್ನು ತೆಗೆದುಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ. ಸೊ ಈವೆನ್ ಟುಡೇ ಕೂಡ ಸರ್ಕಾರದಲ್ಲಿರುವಂಥ ಸಚಿವರಿಗೆ ಬೇಕು ಅಂತಾನೆ ಅಲ್ಲಿ ಕೇಸ್ ಹಾಕ್ಸಿದ್ದಾರೆ ಕೋರ್ಟಲ್ಲಿ. ಯಾರು ಹಾಕ್ಸಿದ್ದಾರೆ, ಎಷ್ಟು ದುಡ್ಡು ಕೊಟ್ಟು ಹಾಕ್ಸಿದ್ದಾರೆ, ಎಲ್ಲವೂ ಕೂಡ ಗೊತ್ತಿದೆ. ಆ ಕೇಸ್ ವಿಷಯವನ್ನು ಅಡ್ಡಿಯಾಗಿಟ್ಕೊಂಡು ಇವರು ತಮ್ಮ ಕಾರ್ಯ ಸಾಧನೆಯನ್ನು ಮಾಡ್ಕೊಳ್ತಿದ್ದಾರೆ. ಸೊ ಕ್ಲಿಯರ್ ಆಗಿ ರಾಜ್ಯದ ಆಸ್ಪಿರೆಂಟ್ಸ್ ಅರ್ಥ ಮಾಡ್ಕೊಂಬಿಡಿ, ಇಂಥ ಭ್ರಷ್ಟ ಹೊಲಸು ವ್ಯವಸ್ಥೆ ಇರೋ ಸರ್ಕಾರವನ್ನು ನಾವು ಇತಿಹಾಸದಲ್ಲಿ ಮೊದಲ ಬಾರಿ ಕಾಣ್ತಾ ಇದ್ದೀವಿ. ಇನ್ನೊಂದು ಕಡೆ CM ಅವ್ರಿಗೂ ಕೂಡ ಅಗೇನ್ ಈ ಸರ್ಕಾರ ಬರೋದು ಇಷ್ಟ ಇಲ್ಲ. ಹೆಂಗೋ ಒಂದು ಹೆಸರು ಹಾಳು ಮಾಡಿ ಹೋಗ್ಬಿಡೋಣ ಅನ್ನೋ ಒಂದು ಹಂತದಲ್ಲಿ ಅವರಿದ್ದಾರೆ. ಅವ್ರವ್ರ ಸ್ವಾರ್ಥಕ್ಕೆ ನಮ್ಮ ಬದುಕನ್ನು ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನೋದು ಕೊಟ್ಟಿರುವ ಮಾತಿಗೆ ತಕ್ಕಂಗೆ ಅಟ್ಲೀಸ್ಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಬೇರೆ ಬೇರೆ ಶೈಕ್ಷಣಿಕ ಸೀಟುಗಳು ತುಂಬುವಂಥದ್ದು, ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಎಲ್ಲವೂ ಕೂಡ ನಡೀತಾ ಇದೆ. ಅಲ್ಲೇನೂ ಸಮಸ್ಯೆ ಆಗಿಲ್ಲ. ಬಟ್ ಸಮಸ್ಯೆ ಓನ್ಲಿ ಫಾರ್ ರೆಕ್ರೂಟ್ಮೆಂಟ್ಗೆ ಯಾಕೆ ಮಾಡ್ತಾ ಇದ್ದೀರಾ? ಇಲ್ಲಿ 56 ಮೇಲೆ ರೆಕ್ರೂಟ್ಮೆಂಟ್ ಮಾಡೋಕ್ಕಂತೂ ಆಗಲ್ಲ. ಈವನ್ 56 ಮೇಲೆ ಮಾಡೋಕ್ಕೆ ಸಚಿವರು ಒಪ್ತಿಲ್ಲ.
ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಯಾವ ರೀತಿ ಆದರೂ ಟರ್ನ್ ಮಾಡ್ತಾರೆ ವಿಷಯವನ್ನು. ನೋಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂಗೆ ಹೋದರೆ ಇನ್ನು 1 ವರ್ಷ ಅಲ್ಲ 2 ವರ್ಷ ಆದರೂ ಏನೂ ಮಾಡಲ್ಲ ಅವರು. ಹಂಗೆ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಸೊ ದಯವಿಟ್ಟು ಕೂಡಲೇ ಎಚ್ಚೆತ್ತುಕೊಂಡು ನಾವು ನಮ್ಮ ಬೇಡಿಕೆಗಾಗಿ ಸ್ವತಃ ಹೇಳಿದ್ದಾರೆ ನಿನ್ನೆ ಒಂದು ಚಾನಲಲ್ಲಿ ಕೂತ್ಕೊಂಡು, ಮೈಸೂರಿನ ಹಿರಿಯ ವಕೀಲರಾದ ಅರುಣ್ ಕುಮಾರ್ ಸರ್ ಅವರು, ಸ್ವತಃ ನಾವೇ ಹೋರಾಟಕ್ಕೆ ಬರ್ತೀವಿ ನಿಮ್ಮ ಜೊತೆ, ನಿಮ್ಗೆ ಆಗ್ತಾರೋ ಅನ್ಯಾಯವನ್ನು ಖಂಡಿಸಿ ಸರ್ಕಾರ ಮಾಡ್ತಾ ಇರೋ ಮೋಸವನ್ನು ನಾವು ಕೂಡ ಬಯಲಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ವಿಷಯದಲ್ಲಿ ಹೋರಾಟ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲ ಅಂತಂದರೆ 2 ವರ್ಷ ನಾವು ನಿರುದ್ಯೋಗಿಗಳಾಗೇ ಇರಬೇಕಾಗತ್ತೆ. ಇತ್ತ ಕಡೆ ಖಾಸಗಿ ಕೆಲಸನೂ ಇಲ್ಲ, ಯಾವುದೂ ಇಲ್ದಂಗೆ ಬರೋ ವಯಸ್ಸನ್ನು ಕಳ್ಕೊಂಡು, ಆಮೇಲೆ ಖಾಸಗಿ ಕೆಲಸದಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಏನು ಮಾಡಿದೆ ಇಷ್ಟು ವರ್ಷ ಅಂತ. ಹಾಗೆ ಏನು ಕೇಳ್ತಾರೆ ಹೇಳಿ? ಇರೋ ಪರೀಕ್ಷೆಗಳನ್ನೆಲ್ಲ ಅಕ್ರಮ ಮಾಡೋದು, ಆ ಅಕ್ರಮಗಳ ತನಿಖೆ ಕೇಳಿದರೆ ಕಮಿಟಿ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳೋದು. ನಿನ್ನೆ ಆಲ್ರೆಡಿ KSದು ಇಂಟರ್ವ್ಯೂ ಡೇಟ್ ಕೂಡ ಬಿಟ್ಟಿದ್ದಾರೆ. ಸೊ ನೋಡಿ, ಈ ವ್ಯವಸ್ಥೆಯಲ್ಲಿ ಏನು ಮಾಡಿದ್ರೂ ಕೂಡ ನಮ್ಮೆಲ್ಲರ ಒಗ್ಗಟ್ಟಿನ ಮೂಲಕನೇ ಇವರನ್ನು ಸೋಲಿಸಬೇಕು ಹೊರತು ಇಲ್ಲ ಅಂದರೆ ಪಾಸಿಬಲ್ ಇಲ್ಲ. ಸೊ ಒಳ ಮೀಸಲಾತಿ ಅನ್ನುವಂಥದ್ದು ನೆಪ ಅಷ್ಟೇ. ಅಗೇನ್ ಆ್ಯಂಡ್ ಅಗೇನ್ ಈ ವಿಷಯವನ್ನು ನಾವು ಪ್ರೂವ್ ಮಾಡ್ಬೋದು. ಸೊ ನೇಮಕಾತಿ ಮಾಡೋದಕ್ಕೆ ಸರ್ಕಾರಕ್ಕೆ ಮನಸ್ಸಿಲ್ಲ ಅನ್ನೋ ಕಾರಣಕ್ಕೆ ತಡೆ ಮಾಡ್ತಾ ಇರೋದು. ಇದೇ ರಿಯಾಲಿಟಿ. ನೇಮಕಾತಿಯ ತಡ ಆಗ್ತಾ ಇರೋದಕ್ಕೆ ವಾಸ್ತವ ಸ್ಥಿತಿ ಇದು. ಧನ್ಯವಾದ.